ಕೆಲವರು ಏನು ಮಾಡ್ತಾರೆ, ಪ್ರೈಸ್ ಇಲ್ದಾಗ ಫಾರ್ಮರ್ಸು ರೋಡ್ ಸೈಡ್ ಹಾಕ್ತಾರೆ, ಸ್ಟ್ರೈಕ್ ಮಾಡ್ತಾರೆ. ಅದ್ರ ಬದಲು ನಾನು ಹೇಳ್ತೀನಿ, ಬುದ್ಧಿವಂತ ಫಾರ್ಮರ್ ಆದ್ರೆ ಏನು ಮಾಡ್ತಾನೆ ಗೊತ್ತಾ, ಅದನ್ನ ತಂದ್ಬಿಟ್ಟು ಡಿಹೈಡ್ರೇಟೆಡ್ ಮಾಡಿ ಪೌಡರ್ ಫಾರ್ಮಿಂಗ್ ಮಾಡಿ, ಡಿಹೈಡ್ರೇಟ್ ಪೌಡರ್ ಫಾರ್ಮ್ ಪ್ಯಾಕ್ ಕಟ್ಲೆ ಮಾಡಿ ಅವ್ನಿಗೆ ಎಕ್ಸ್ಪೋರ್ಟ್ ಮಾಡೋ ಐಡಿಯಾ ಇದ್ರೆ ಅದು 10 ಪಟ್ಟು ದುಡಿಬೋದು. ಆನೇನು ನೀರುಳ್ಳಿ ಪ್ರೈಸ್ ಕಮ್ಮಿ ಆದ ತಕ್ಷಣ ಸ್ಟ್ರೈಕ್ ಮಾಡ್ತಾರೆ, ಇದು ಮಾಡ್ತಾರೆ. ನಾನು ಇವತ್ತಿಗೆ ಹೇಳ್ತೀನಿ, ಆ ನೀರುಳ್ಳಿನ ಡಿಹೈಡ್ರೇಟೆಡ್ ಮಾಡಿ ಪೌಡರ್ ಫಾರ್ಮ್ ಮಾಡಿಬಿಟ್ಟು ಎಕ್ಸ್ಪೋರ್ಟ್ ಮಾಡ್ಬೋದು. ನೀವು ವ್ಯಾಲ್ಯೂಸ್ ಯಾವಾಗ ಬರುತ್ತೆ ನೋಡಿ, ಎಕ್ಸಾಂಪಲ್ ನಾನು ಹೇಳ್ತೀನಿ, ವ್ಯಾಲ್ಯೂ ಹೇಗೆ ಬರುತ್ತೆ ಅಂತ ಹೇಳ್ತೀನಿ. ನಾವು ಹಾಲಿನ ಕಾಯಿಸಿದಾಗ ಹಾಲಿಗಿರೋ ವ್ಯಾಲ್ಯೂನೇ ಬೇರೆ, ಅದಕ್ಕೊಂಚೂರು ಸ್ವಲ್ಪ ಹೆಪ್ಪಾಕಿದರೆ ಮೊಸರಾದ್ರೆ ಅದ್ರ ವ್ಯಾಲ್ಯೂನೇ ಬೇರೆ, ಅದ್ರದ್ದು ಶೆಲ್ಫ್ ಲೈಫೇ ಬೇರೆ. ನಾನೊಂಚೂರು ಕಳೆದ್ಬಿಟ್ಟು ಬೆಣ್ಣೆ ತೆಗೆದಾಗ, ಬಟರ್ ತೆಗೆದಾಗ ಅದ್ರ ವ್ಯಾಲ್ಯೂನೇ ಬೇರೆ. ಅದೇ ಬಟರ್ನ ಕರಗಿಸ್ಬಿಟ್ಟು ಅದಕ್ಕೊಂದು ವಿಳ್ಳೆದೆಲ್ಲ ಹಾಕ್ಬಿಟ್ಟು ತುಪ್ಪ ಮಾಡಿದಾಗ ಅದ್ರ ವ್ಯಾಲ್ಯೂನೇ ಬೇರೆ. ಸೊ ವ್ಯಾಲ್ಯೂ ಹೇಗೆ ಇನ್ಕ್ರೀಸ್ ಆಗುತ್ತೆ ಅಂತ ನೋಡಿ, ನಿಮ್ಮ ಒಂದು ರಿಫೈನಿಂಗ್ ಪ್ರೋಸೆಸ್ ಹೇಗೆ ಹಾಕ್ತಿರೋದ್ರ ಮೇಲೆ ಆ ಥರ ನಿಮ್ಮ ವ್ಯಾಲ್ಯೂಸ್ ಚೇಂಜ್ ಆಗ್ತಾ ಹೋಗುತ್ತೆ.